ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಖುಷಿ ಕೊಡುವಂಥ ವಿಚಾರ ಇದೆ ರೈತ ಬಾಂಧವರಿಗೆ. ಯಾಕಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ನೋಡಿದ್ರು ಅಡಿಕೆ ಬೆಳೆಯಲ್ಲಿ ರೋಗದ ಹಿಂಗಾರ ಬರ್ತಾ ಇದೆ, ಜೊತೆಯಲ್ಲಿ ಸುಳಿ ರೋಗ ಬರ್ತಾ ಇದೆ, ಡೆವಲಪ್ಮೆಂಟ್ ಇಲ್ಲ. ಈ ನಿಟ್ಟಿನಲ್ಲಿ ಕೇವಲ ಒಂದೇ ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ 50-60 ಗಿಡಗಳನ್ನು ಒಂದು ತೋಟದಲ್ಲಿ ಕಡಿಬೇಕು ಅಂತಿದ್ರು. ತಲೆಯೆಲ್ಲ ಹೋಗಿರುವಂಥದ್ದು. ಇಂಥದ್ರಲ್ಲಿ ಕೇವಲ ಒಂದು ತಿಂಗಳು ಅಂದರೆ ಒಂದು ವಾರದಿಂದ ಸ್ಟಾರ್ಟ್ ಆಗುತ್ತೆ ಅದರ ರಿಸಲ್ಟು ಗ್ರೀನರಿಯಾಗಿ ಬರುವಂಥದ್ದು. ಇಲ್ಲಿ ಏನು ನೀವು ಅಬ್ಸರ್ವ್ ಮಾಡ್ಬೋದು ಅಂತಂದರೆ, ರೋಗದ ಹಿಂಗಾರ ಒಂದೇ ಒಂದು ತಿಂಗಳಲ್ಲಿ ನೆಕ್ಸ್ಟ್ ಓಪನ್ ಆಗಿ ಅದರಲ್ಲಿ ಅತಿ ಹೆಚ್ಚು ಅಡಿಕೆ ಮತ್ತು ದೊಡ್ಡ ದೊಡ್ಡ ಹಿಂಗಾರ ಬಂದಿರುವಂಥ ಅದ್ಭುತವಾದ ಒಂದು ಆಶ್ಚರ್ಯವಾದ ವಿಷಯ ಕಾದಿದೆ ನನಗೆ. ಅದು ರೈತರು ಬಿಫೋರ್ ಆಫ್ಟರ್ ಮಾತಾಡಿದ್ದಾರೆ. ಇದನ್ನು ದಯವಿಟ್ಟು ಸಂಪೂರ್ಣ ನೋಡಿಬಿಟ್ಟು ಇದನ್ನು ಶೇರ್ ಮಾಡಿ. ಯಾಕಂದರೆ ನಮ್ಮ ಸ್ವದೇಶಿ ಗೊಬ್ಬರ, ನಮ್ಮ ದೇಶದಲ್ಲಿ ತಯಾರಾಗುವಂಥ ಗೊಬ್ಬರ ನಮ್ಮ ರೈತರಿಗೆ, ನಮ್ಮ ದೇಶದವರಿಗೆ ಅದ್ಭುತವಾದ ಒಂದು ಮಿರಾಕಲನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ಇದನ್ನು ಸಂಪೂರ್ಣ ನೋಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಯಾಕಂದರೆ ತುಂಬ ವಿಶೇಷವಾದ ವಿಡಿಯೋಗಳು ತುಂಬ ಕಾದಿದೆ. ಇನ್ನು ನೆಕ್ಸ್ಟ್ ಈ ಗೊಬ್ಬರದ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಗಳನ್ನು ನಾನು ದಯವಿಟ್ಟು ಹೇಳ್ತೀನಿ. ನೀವು ಯಾವುದೇ ಕಾರಣಕ್ಕೆ ಮಿಸ್ ಮಾಡದೆ ಪೂರ್ತಿ ನೋಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಶೇರ್ ಮಾಡಿದ್ದೀರಿ, ತುಂಬ ಖುಷಿಯಾಗುತ್ತೆ. ಈಗ ಬರೋ ಆ ವಿಡಿಯೋನ ಬಿಫೋರ್ ಆಫ್ಟರ್ ಎರಡೂ ನೋಡಿ, ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಕಾದಿದೆ. ನಮ್ಮ ದೇಶದ ಈ ರೈತರು ಏನು ಮಾಡ್ತಾ ಇದ್ದಾರೆ, ಅತಿ ಹೆಚ್ಚು ರೋಗದಿಂದ, ಅಡಿಕೆ ರೋಗದಿಂದ ತುಂಬ ಸಮಸ್ಯೆಗೊಳಗಾಗ್ತಾ ಇದ್ದಾರೆ. ಒಂದು ವಿಷಯ ಹೇಳ್ತೀನಿ, 1,000 ಗಿಡದಲ್ಲಿ ಒಂದೇ ಒಂದು ಗೊನೆ ಆರೋಗ್ಯಯುತವಾದ ಗೊನೆ 120 ಕಾಯಿ ಕೊಟ್ಟರೆ 1,000 ಗಿಡಕ್ಕೆ 4.5 ಲಕ್ಷ ಅಪ್ರಾಕ್ಸಿಮೇಟ್ ನೀವು ಅಡಿಕೆ ಅಮೌಂಟ್ ತಗೋಬೋದು. ಒಂದು 3 ಗೊನೆ ಬಂದರೆ 12 ಲಕ್ಷ ತನಕ ಬರುತ್ತೆ. ಯಾಕಂದರೆ ಇಲ್ಲಿ ರೈತರು ಸರಿಯಾದ ಪೋಷಕಾಂಶ ಅದಕ್ಕೆ ಕೊಡೋದರಲ್ಲಿ ವಿಫಲರಾಗಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಪೋಷಕಾಂಶ ಹೀರಿಕೆ ಮಾಡುವಲ್ಲಿ ನಮ್ಮ ತಂತು ಬೇರುಗಳು ವೀಕ್ ಆಗಿದೆ ಮತ್ತು ಬ್ಲ್ಯಾಕೇಜ್ ಇದೆ. ಇದನ್ನು ತೆಗೆಯುವಂಥ ತಂತ್ರಜ್ಞಾನ ನಾವು ಅಂದ್ಕೊಂಡಿದ್ದೀವಿ. ರೈತರೆಲ್ಲ ಹೇಳ್ತಾ ಇದ್ದಾರೆ ಕೇವಲ ಸ್ವದೇಶಿ ಗೊಬ್ಬರದಲ್ಲಿ ಮಾತ್ರ ಈ ಒಂದು ಅದ್ಭುತ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ವಿಡಿಯೋ ನೋಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಎಲ್ಲರ ವಿಡಿಯೋಗಳನ್ನು ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ನೋಡಿ ಆಗುತ್ತೆ, ತುಂಬ ಖುಷಿಯಾಗುತ್ತೆ. ಈಗ ಮರ ನೋಡ್ಬೋದು ಸರ್, ನೋಡಿ ಈ ಮರ ಎಲ್ಲ ಹಿಂಗಾಗಿದೆಯಲ್ಲ, ಇದು ನೋಡಿದ್ರೆ ಏನು ಅನಿಸುತ್ತೆ ಸರ್ ನಿಮಗೆ? ನೋಡಿ ಹೆಂಗೆ ಇಡೀ ತಲೆ ಹೋಗಿರೋಂಥದ್ದು ನೋಡಿ. ಇದು ನೋಡಿದ್ರೆ ರೈತ ಬಾಂಧವರೇ ತುಂಬ ನೋವಾಗುತ್ತೆ. ರೈತರು ಮರ ನೆಟ್ಟು ಅದನ್ನು ಕಾಪಾಡೋದು ಎಷ್ಟು ಕಷ್ಟ. 2 ಸಾಲು ಇಡೀ ತಲೆ ಹೋಗ್ಬಿಟ್ಟಿದೆ. ಓಕೆ ನೋಡೋಣ. ಹಿಂಗಾಗಿದೆ. ಈಗ ಹಸಿ ಎಲೆ ಇದೆ ಮತ್ತು ಒಣಗೂ ಹೋಗ್ಬಿಟ್ಟಿದೆ. ಹಸಿ ಎಲೆ ಇರೋದು ನಿಮ್ಮ ಅನುಭವದಲ್ಲಿ ಏನು ಎಷ್ಟು ತಿಂಗಳಲ್ಲಿ ಇದು ಬರ್ಬೋದಾ? ಏನು ನೀವು ನೋಡಿದ ಅನುಭವ ಪ್ರಕಾರ ಎಷ್ಟು ತಿಂಗಳು ತಗೋಬಹುದು? ಇದು ಕೆಲವು ಏನಾಗಿದೆ ಅಂದ್ರೆ ಸರ್, ಕೆಲವು ತುದಿ ಕಡ್ದು ಬಿಟ್ಟಿದ್ದಾರೆ. ಕಡ್ದು ಬಿಟ್ಟಿರೋದು ಉಳಿಸ್ಕೊಳಕಲ್ಲ ಇದು. ಅದು ಹೋಗಂತದ್ದು ನೋಡಿ. ಯಾಕೆಂದ್ರೆ ಆ ಮರ ನೋಡ್ಬೋದು, ಹಸಿದ್ರಾ ಆ ಮರ ಕ್ಯಾಮ್ರ. ಹೌದು, ಆ ಮರ ನೋಡಿ. ಅದರಲ್ಲಿ ಹಿಂಗಾರ, ರೋಗದ ಹಿಂಗಾರ. ಮರ ಓಪನ್ ಐತೆ, ಸುಳಿ ಓಪನ್ ಐತೆ, ಅದರಲ್ಲಿ ಸುಳಿ ಇಲ್ಲ. ಪಕ್ಕದ ಮರ ಗ್ಯಾರಂಟಿ ಅದು ಓಪನ್ ಆಗುತ್ತೆ. ಆ ಸುಳು ಇದು ರೋಗ ಬಂದು ಫುಲ್ ಅಟ್ಯಾಕ್ ಆಗತ್ತೆ. ಸರಿ. ಆ ರೋಗ ಫುಲ್ ಹೋಗುತ್ತೆ. ಈಗ ಈ ಔಷಧಿ ಕೊಟ್ಟಿದ ತಕ್ಷಣ ಹೋಗುತ್ತೆ. ಆದ್ರೆ ಈ ಮರ ತುದಿ ಕಡ್ದಾರಲ್ಲ, ಇದು ಯಾವ್ದೇ ಕಾರಣಕ್ಕೂ ಓಪನ್ ಆಗಲ್ಲ. ಡೌಟ್. ಅದು ಮರ ಕಡ್ದಾಕಿ ಮತ್ತೆ ಬೇರೆ ಹಚ್ಬೇಕಾಗ್ತದೆ. ಯಾಕಂದ್ರೆ ಭೂಮಿ ಒಣಗೋಗಿದೆ. ಹೌದು, ಭೂಮಿ ಒಣಗಿದೆ. ಹಂಗಾಗಿ ಇದು ನಿಜವಾಗ್ಲೂ ಇದು ಎಲ್ಲ ಮರ ಚೆನ್ನಾಗಾಗತ್ತೆ ಸರ್. ಇದು ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಔಷಧಿ ಕೊಡ್ಬೇಕಾದ್ರೆ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ನಾವ್ ಹೇಳ್ದಂಗೆ ಆ ತರ ಔಷಧಿನ ಕೊಟ್ಟು ಇದನ್ನ ಗಿಡ ಉಳಿಸ್ಕೊಳ್ಳೋದಾದ್ರೆ, ಆ ತರ ಉಳಿಸಿದ್ರೆ ನಿಜವಾಗ್ಲೂ ಗಿಡ. ಎಷ್ಟು ತಿಂಗಳಲ್ಲಿ ನಿಮ್ಮ ಕೃಷಿ ಅನುಭವದ ಪ್ರಕಾರ ಎಷ್ಟು ತಿಂಗಳು ಬೇಕಾಗುತ್ತೆ? ಇದು ಬೇಕು ಸರ್ ನಮಗೆ. ನನ್ನ ಪ್ರಶ್ನೆ ಏನ್ ಗೊತ್ತಾ, ಈ ಸುಣಗೋಗಿರೋದೆಲ್ಲ ಬರೋದ್ರ ಬಗ್ಗೆ ನಾನು ಮಾತಾಡಲ್ಲ. ಆದ್ರೂ ಹೋಯ್ತಂದ್ರೆ ಹೋಯ್ತೆ. ಸುಳಿ ಹಿಂಗಾರ ಇದೆಯಲ್ಲ, ರೋಗದ ಹಿಂಗಾರ ನಮಗೆ ಚೆನ್ನಾಗಾಗಬೇಕು, ಫಸಲು ಕೈಗೆ ಬರ್ಬೇಕು ಅವರಿಗೆ. ಇದು ಎಷ್ಟು ತಿಂಗಳಲ್ಲಿ ನಿಮ್ಮ ಅನುಭವದಲ್ಲಿ ಒಂದು ಒಳ್ಳೇದಾಗ್ಬೋದು? ಆಗುತ್ತೆ ಸರ್, ಇದು ಚೆನ್ನಾಗಾಗುತ್ತೆ. ಒಂದು 4 ತಿಂಗಳು ಟೈಮ್ ಕಾಯ್ಬೇಕು. ಸರಿ. 4 ತಿಂಗಳಲ್ಲಿ ಇದು ರೆಡಿ ಆಗುತ್ತೆ. ಥ್ಯಾಂಕ್ ಯು ಅಣ್ಣ, ತುಂಬ ಧನ್ಯವಾದ ನಿಮಗೆ. ಯಾಕಂದರೆ ರೈತರಿಗೆ ಸಪೋರ್ಟ್ ಮಾಡಬೇಕು. ತುಂಬ ಖುಷಿ ಆಗುತ್ತೆ. ಇವತ್ತು ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಅವರು ಕೂಡ ಸಾಕಷ್ಟು ಊರುಗಳಲ್ಲಿ ಹೋಗಿ ಮಾಹಿತಿಗಳನ್ನು ನೋಡಿ ತುಂಬ ರೈತರುಗಳಿಗೆ ಸಹಾಯ ಮಾಡಿದಂಥವ್ರು, ಸಾಕಷ್ಟು ಜ್ಞಾನ ಇರುವಂಥವ್ರು. ನಮ್ಮ ದೇವು ಸರ್, ದೇವೇಂದ್ರ ಸರ್ ಬನ್ನಿ. ನಿಮ್ಮ ಅನುಭವದಲ್ಲಿ ಎಷ್ಟು ಈ ಥರ ತೋಟ ಚೆನ್ನಾಗಿರೋದು ನೋಡಿದ್ದೀರಾ ಸರ್? ಹೆಚ್ಚು ಇಲ್ಲ ಅಂದ್ರೆ ಊಹೆನೇ ಇಲ್ಲ, ನನಗೆ ಲೆಕ್ಕನೇ ಇಲ್ಲ. ಅಷ್ಟು ತೋಟಗಳು ರೆಡಿ ಮಾಡಿದ್ದೀರಿ. ಹೌದು. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ತೋಟ ನಿಮ್ಮ ಅನುಭವ ಪ್ರಕಾರ ಎಷ್ಟು ತಿಂಗಳು ಬೇಕಾಗ್ಬೋದು? ನನಗೆ ಬೇಕಾಗಿದ್ದು ರೋಗದ ಹಿಂಗಾರಗಳು ರೆಡಿ ಆಗಬೇಕು ಸರ್. ರೋಗದ ಹಿಂಗಾರಗಳು ಎಲ್ಲ ಈಗ
ಸುಳಿ ರೋಗ ಬಂದಿರೋದು ಪ್ರತಿಯೊಂದು ಕರೆಕ್ಟ್ ಇರೋ ಸಿಸ್ಟಮ್ ಪ್ರಕಾರ ಮಾಡಿದ್ರೆ ಒಂದು ಸಿಸ್ಟಮ್ ಇದೆ. ಈಗ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಈಗ 3 ಹೊತ್ತು ಊಟ ಮಾಡಲೇಬೇಕು. ಹೊಟ್ಟೆ ತುಂಬಿಸ್ಕೊಳ್ಬೇಕು, 3 ಹೊತ್ತು ಊಟ ಮಾಡಲೇಬೇಕು. ಇದಕ್ಕೆ ನಾವು ಏನ್ ಮಾಡ್ತೀವಿ, ಒಂದೇ ಸರಿ ತಂದು ಗೊಬ್ಬರ ತಂದು ಹಾಕಿ ಮಾಡೋದು, ವರ್ಷಕ್ಕೊಂದ್ಸರಿ ಹಾಕ್ಬಿಟ್ರೆ ಸರಿಯಾಗಲ್ಲ. ಅದು ಯಾಕಂದ್ರೆ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದು ಇರುತ್ತೆ. ಆ ಎಕ್ಸ್ಪೈರಿ ಡೇಟ್ ಅನ್ನೋದು ಎಷ್ಟು ಬೇಕೋ ಅಷ್ಟೇ ಆ ಊಟ ಮಾತ್ರ ತಗೊಳೋದು. ಯಾಕಂದ್ರೆ ಒಂದೊತ್ತು ಊಟ ಮಾಡೋತ್ತಿಗೆ ಒಂದು ತುತ್ತು ಜಾಸ್ತಿ ಅನ್ನ ಆದ್ರೂ ಊಟ ಮಾಡೋದಕ್ಕಾಗಲ್ಲ. ಹೊಟ್ಟೆ ಉಬ್ಸ ಆದಂಗತ್ತೆ, ಒಂಥರ ಹೊಟ್ಟೆ ನೋವು ಆದಂಗತ್ತೆ, ಸುಸ್ತ ಆಯಾಸ ಆಗುತ್ತೆ. ಅದಕ್ಕೆ ಅದೇ ರೀತಿ ಒಂದು ಪುಟ್ಟಿ ತಂದು ಒಂದೊಂದೇ ಸರಿ ತಂದು ಸುರಿದು ಬಿಟ್ರೆ ಅದು ಹೆಂಗ್ ಯಾವ ರೀತಿ ತಗೊಳ್ತದೋ, ಹೌದಲ್ಲ? ಅದಕ್ಕೆ ಅದನ್ನ ಡಿವೈಡ್ ಮಾಡಿ ಹಾಕ್ಬೇಕು. ತಿಂಗಳ ಇಷ್ಟೇ ಚೂರು ಹಾಕಿದ್ರೆ ಕ್ಲೀನ್ ಆಗಿ ಪೌಷ್ಟಿಕಾಂಶ. 3-4 ತಿಂಗಳು ನಿಮ್ ಲೆಕ್ಕ. ಹೌದು, ನೀವು ಕೂಡ ರೈತರು ಅನ್ನೋದು ಬಾರಿ ಖುಷಿ ಇದೆ. ನಿಮ್ಮ ಅನುಭವನ ಹೇಳ್ಕೋಬೇಕು. ನಿಮ್ಮ ತೋಟ ಹೆಂಗಿತ್ತು, ಈಗ ಹೆಂಗಾಗಿದೆ? ನಮ್ಮ ತೋಟಗಳಂತೂ ಹೇಳಂಗೆ ಇರಲಿಲ್ಲ. ಇದು ಮುಂಚೆ ನಾನು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ತಾ ಇದ್ದೆ ಮುಂಚೆ. ಅದಾದ್ಮೇಲೆ ಒಬ್ರು ಬಂದು ನಮಗೆ ವಿಸಿಟ್ ಹಾಕಿ ಆ ಥರ ಮಾಡಿ ಅಂತ ಹೇಳಿದ್ರೆ ಈಗ ಗಿಡಗಳು ತುಂಬಾ ಚೆನ್ನಾಗಿದ್ದಾವೆ. ಯಾವುದೇನೋ ಒಂದಿಷ್ಟು ರೋಗ ಅನ್ನೋದು ಇಲ್ದಲೆ ಚೆನ್ನಾಗಿ ಬರ್ತೀವಿ ನಮ್ಮ ಗಿಡಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈ ತೋಟಕ್ಕೆ ಈಗ ಮಾಡಿ ಅಂತ ಹೇಳಿದವರು ಮೇಡಮ್ ಇದ್ದಾರೆ, ಮಂಜುಳಾ ಮೇಡಮ್. ಬನ್ನಿ, ನೀವು ಕೂಡ ರೈತರಿದ್ದೀರಿ. ನೀವು ಕೂಡ ರೈತರಿದ್ದೀರಾ, ಮತ್ತೆ ನೀವು ಕೂಡ ತೋಟಕ್ಕೆ ಬಳಸಿದ್ದೀರಾ. ಈಗ ನಿಮ್ಮ ತೋಟದಲ್ಲಿ ಏನ್ ಸಮಸ್ಯೆ ಇತ್ತು ಮೇಡಮ್, ಏನ್ ಚೆನ್ನಾಗಿದೆ? ಸರ್, ನಮ್ದು ಇದೇ ತರನೇ ಸುಳಿ ರೋಗ, ಇದೇ ತರ ಎಲ್ಲ ಹಿಂಗ್ ಮುದುರ್ಕೊಂಡ್ಬಿಟ್ಟಿತ್ತು. ಸರಿ. ಅದು ಒಂದ್ಸಲ ಹಾಕಿದ್ಮೇಲೆ ಅದು ಚೆನ್ನಾಗ್ ಓಪನ್ ಆಯ್ತು. ಮತ್ತೆ ಒಂಬಳೆನೂ ಅಷ್ಟೇ, ಪುಟ್ಟು ಗಿಡನೇ ಒಂಬಳೆ ಹೊಡಿತದು. ತುಂಬಾ ರೋಗ ಇದ್ದಿದ್ದು ಗಿಡ ಚೆನ್ನಾಗಾಯ್ತು ಸರ್. ಎಷ್ಟು ತಿಂಗಳು ತಗೊಳ್ತಾ ಅದಕ್ಕೆ? ಅದು ತಗೋತು ಸರ್ ಒಂದ್ 2ರಿಂದ 3 ತಿಂಗಳು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ರೈತ ಬಾಂಧವರೇ, ನಾನು ಯಾಕೆ ಇಷ್ಟು ರೈತರುಗಳ ಹತ್ರ ಮಾತಾಡಿಸ್ತಾ ಇದ್ದೀನಿ ಅಂದರೆ, ಒಬ್ಬರು ಅರಸೀಕೆರೆಯವರು ಬಂದಿದ್ದಾರೆ, ಒಬ್ಬರು ಇಲ್ಲೇ ಶಿವಮೊಗ್ಗ ಭಾಗದವರು, ಇನ್ನೊಬ್ಬರು ಹಾಸನ ಮತ್ತು ಶಿಕಾರಿಪುರ, ತುಂಬ ಊರುಗಳನ್ನು ಸುತ್ತುವಂಥವ್ರು. ಅದು ಈಗ ನನ್ನ ಮಟ್ಟಿಗೆ ತಗೋಬೇಕಾದ್ರೆ ಇಡೀ ಕರ್ನಾಟಕದ ಅರ್ಧ ಭಾಗವನ್ನು ಓಡಾಡಿದ್ದೀವಿ. ಅರ್ಧ ಭಾಗದಲ್ಲಿ ಅದ್ಭುತ ರಿಸಲ್ಟ್ ತಗೊಂಡಿದ್ದೀವಿ. ಯಾಕಂದರೆ ಈ ಸ್ವದೇಶಿ ಗೊಬ್ಬರ ಇಡೀ ಭಾರತದ ಎಲ್ಲ ಮಣ್ಣಿಗೆ ಸೆಟ್ ಆಗುವಂಥದ್ದು. ಹಾಗಾಗಿ ಎಲ್ಲ ರೈತರ ಒಪಿನಿಯನ್ ಕೇಳ್ಕೊಳ್ತಾ ಇದ್ದೀನಿ. ಈ ಗಿಡ, ಈ ತೋಟ 100ಕ್ಕೆ 100 ಅದ್ಭುತವಾಗಿ ರೆಡಿ ಆಗುತ್ತೆ. ಸ್ವಲ್ಪ ಸಮಯ ತಗೊಳುತ್ತೆ. ಏನು ಸಮಯ ತಗೊಳುತ್ತೆ ಅಂದರೆ, ಹಿಂಗಾರಗಳು ರೆಡಿ ಆಗಲಿಕ್ಕೆ ಅಷ್ಟು ಸುಲಭ ಅಲ್ಲ. 1 ತಿಂಗಳಿಂದ. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ನೋಡಿದ್ರೂ ಅಡಿಕೆಯಲ್ಲಿ ತುಂಬ ಸಮಸ್ಯೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ತುಂಬ ಸಮಸ್ಯೆ ಇರುವಂತಹ ಒಂದು ತೋಟಕ್ಕೆ ಬಂದಿದ್ದೀವಿ. ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ, ಏನು ಸಮಸ್ಯೆ ಇದೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕಾಂಬಸ್ ಅಂತ. ಈಗ ಇದು ಎಷ್ಟು ವರ್ಷದ ತೋಟ ಸರ್? ಇದು 6 ವರ್ಷ ಗಿಡ ಸರ್. 6 ವರ್ಷ ತೋಟ. ಈ ತೋಟದಲ್ಲಿ ನಿಮ್ಮ ಪ್ರಕಾರ ಏನೆಲ್ಲ ಸಮಸ್ಯೆ ಇದೆ? ಸಮಸ್ಯೆ ಅಂತ ಸರ್, ಇದು ಸುಳೆ ರೋಗ. ಆ ಸುಳೆ ರೋಗಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ರು, ಏನು ಮಾಡ್ತಾ ಇದ್ರು ಸರಿ ಆಗಿಲ್ಲ. ಅಂದಾಗ ಈ ಸುಳೆ ರೋಗ ಬರ್ತಾ ಇತ್ತು. ಕೊನೆಗೆ ನನಗೂ ಮನಸ್ಸು ತಡೆಯೋಕ್ಕಾಗಿಲ್ಲ. ಒಬ್ಬರು ಯಾರು ಅಂದ್ರಪ್ಪ, ಒಂದ್ಸಲ ಒಂದು ಸುಳಿ ಕೊಯ್ದು ನೋಡು, ಚಿಗುರು ಬಂದ್ರೆ ಬರ್ಬೋದು ಅಂತ ಕೇಳಿದ್ರು. ನಾನೇನು ಮಾಡಿ ಸುಮಾರು ಒಂದು 20-30 ಗಿಡ ಹೆಂಗಾಗಿತ್ತಲ್ಲ, ಸರಿ ಆಯ್ತು ಒಂದು 5-6 ಗಿಡ ಕೊಯ್ಯೋಣ ಅಂತ ಕೊಯ್ದ್ಬಿಟ್ಟೆ. ಕೊನೆಗೂ ಅಂಥದ್ರಲ್ಲಿ ಒಂದು ಗಿಡ ಚಿಗುರು ಬಂತಲ್ಲ, ಓ ಹೀಗೆ ಬರುತ್ತಂತ ಒಂದು ಮನಸ್ಸಿಗೆ ಆಯ್ತು. ಅಂದಾಗ ನಾವು ಕೊಯ್ದೆ. ಈಗ ನೋಡಿದ್ರೆ ಮರನೇ ಪತ್ತೆ ಇಲ್ಲ, ಒಣಗಿಬಿಟ್ಟಿದೆ. ಎಲ್ಲ ಒಣಗಿಬಿಟ್ಟಿದೆ. ತುಂಬ ಮರ ಒಣಗಿದೆ ನೋಡಿ. ನಾವು ಸುಳಿ ರೋಗ ಅಂದ್ರು, ಅದಕ್ಕಿಂತ ಸಿಕ್ಕಾಪಟ್ಟೆ ನೋವು ಕೊಡೋ ವಿಚಾರ ನೋಡಿ. ಈ ಹಿಂಗಾರ ಬಾಟಮಿಂದ ಒಣಗ್ತಾ ಇದೆ, ರೋಗದ ಹಿಂಗಾರ ನೋಡಿ. ಈ ಥರ ಆಯ್ತಂದ್ರೆ ಏನು ಪ್ರಯೋಜನ? ನೀವು ಸುತ್ತಲೂ ಎಲ್ಲರೂ ನೋಡಿ, ಅದು ಎದುರುಗಡೆ ನೋಡಿ, ಮರ ತುಂಬ ಚೆನ್ನಾಗಿದೆ. ಆ ಹಿಂಗಾರ ರೋಗದ ಹಿಂಗಾರ ನೋಡಿ. ಇದು ನೋಡ್ಬೋದು. ಈ ಹಿಂಗಾರ ಅಲ್ಲಿ ಮೇಲ್ಮಟ್ಟ ಓಪನ್ ಆಗಿಲ್ಲ, ಕೆಳಗೆ ಒಣಗೋಗಿದೆ. ಇನ್ನು ಓಪನ್ ಆಗ್ತಾ ಇಲ್ಲ ಅದು ನೋಡಿ. ಗಿಡದಲ್ಲಿ 1, 2, 3, 4, 5, 6 ಗೊನೆ 7 ಗೊನೆ ಕೊಡುವಂಥ ಮರ ಎಲ್ಲ ಒಣಗಿದೆ. ಈಗ ಈ ನಿಟ್ಟಲ್ಲಿ ಇವತ್ತು ನಮಗೆ ಇಲ್ಲಿ ಸ್ಪೆಷಲ್ ಆಗಿ ಒಬ್ಬರು ವ್ಯಕ್ತಿ ಬಂದಿದ್ದಾರೆ. ಅವ್ರು ಏನಂತಂದರೆ, ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಲೀಡರ್ಗಳ ಜೊತೆಯಲ್ಲಿ, ಇಂಟರ್ನ್ಯಾಷನಲ್ ಲೀಡರ್ಗಳ ಜೊತೆಯಲ್ಲಿ ಅತಿ ಹೆಚ್ಚು ಟ್ರೈನಿಂಗ್ ತಗೊಂಡು ಈ ತೋಟಗಳಿಗೆ ಏನು ಬೇಕು ಏನು ಬೇಡ, ಇನ್ನು ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ, ಆ ಟೆಕ್ನಾಲಜಿ ಏನು ಹೇಳುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಜ್ಞಾನ ಇರುವಂಥವರು ಅರಸೀಕೆರೆ ಭಾಗದವರು ಇಲ್ಲಿ ಬಂದಿದ್ದಾರೆ. ತುಂಬ ಮೇಡಮ್ ಬನ್ನಿ. ಯಶಸ್ವಿನಿ ಮೇಡಮ್ ಅವರು ಇವತ್ತು ಇಲ್ಲಿ ಬಂದಿರೋದು ನಮ್ಮ ಭಾಗ್ಯ. ಮೇಡಮ್ ಅವರು ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಯಶಸ್ವಿನಿ. ಯಾವ ಊರು ಮೇಡಮ್? ಅರಸೀಕೆರೆ. ಈಗ ನೀವು ಇಲ್ಲಿ ಬಂದಿರೋದು ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂತಂದ್ರೆ ಅತಿ ಹೆಚ್ಚು ಬೇರೆ ಭಾಗಗಳಲ್ಲಿ ನೀವು ರೋಗಗಳನ್ನು ನೋಡಿದ್ದೀರಿ, ಎಷ್ಟೋ ಸೊಲ್ಯೂಷನ್ ಕೊಟ್ಟಿದ್ದೀರಿ. ನಿಮ್ಮ ಕೆಳಗೆ ಅದೆಷ್ಟೋ ಜನ ಇದ್ದಾರೆ, ಅವರಿಗೆಲ್ಲ ಮಾಹಿತಿ ಕೊಟ್ಟಂಥವ್ರು ನೀವು. ಇವತ್ತು ಈ ತೋಟ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ, ಯಾಕೆ ಹಿಂಗಾಗತ್ತೆ?
ಏನು ಸಮಸ್ಯೆ ಇರ್ಬೋದು? ಸರ್ ಸಮಸ್ಯೆ ಅಂದರೆ ಇಲ್ಲಿ ಆ ಮರಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಎಲ್ಲ ಫುಲ್ ಬ್ಲಾಕೇಜ್ ಆಗಿದೆ. ಅದು ಎಲ್ಲೆಲ್ಲಿ ಬೇಕೋ ಅದು ಹಿಂಗಾರಿಗೆ ತಗೊಳ್ಳುವಂಥ ಪೌಷ್ಟಿಕಾಂಶ ನಾವು ಅದು ಊಟ ಬೇಕಾಗತ್ತಲ್ಲ ಪೌಷ್ಟಿಕಾಂಶದ್ದು ಅದೆಲ್ಲ ಹೋಗ್ತಾ ಹೋಗ್ತಾ ಬ್ಲ್ಯಾಕ್ ಆಗ್ತಾ ಹೋಗಿ ಅದು ಹಿಂಗಾರನ್ನ ಒಣಗಿಸ್ತಾ ಇದೆ ಸರ್. ಹಾಗಾಗಿ ಇದಕ್ಕೆ ಏನು ನಮ್ಮ ನ್ಯಾನೋ ಟೆಕ್ನಾಲಜಿ ಅಂತ ಏನು ಗೊಬ್ಬರನ ಕೊಡ್ತೀವಲ್ಲ ಸರ್, ಸ್ವದೇಶಿ ಗೊಬ್ಬರನ, ಆ ಸ್ವದೇಶಿ ಗೊಬ್ಬರ ಹಾಕಿದಾಗ ಏನಾಗುತ್ತೆ, ಎಲ್ಲೆಲ್ಲಿ ಒಂದು ಗಿಡದ ಬ್ಲಾಕೇಜ್ ಆಗಿರುತ್ತಲ್ಲ ಅದನ್ನೆಲ್ಲ ಓಪನ್ ಮಾಡಿ ನಮಗೆ ಎಷ್ಟು ಬೇಗ ಆದಷ್ಟು ಬೇಗ ನಮಗೆ ಒಂದು ಫಲನ ಕೊಡೋಕ್ಕೆ ನಾವು ತಗೊಳ್ತಾ ಇರುವಂಥ ಹಿಂಗಾರು ಹಾಗೆ ಒಣಗ್ತಾ ಇರುವಂಥ ಹಿಂಗಾರು ಗಿಡ ಆಗಿರ್ಬೋದು ಎಲ್ಲದನ್ನು ಸರಿ ಮಾಡ್ಕೊಡೋದು. ನಿಮ್ಮ ಪ್ರಕಾರ ನಿಮ್ಮ ಅನುಭವದಲ್ಲಿ ಎಷ್ಟು ತಿಂಗಳು ಬೇಕು ಮೇಡಮ್ ಈ ರೋಗದ ಹಿಂಗಾರ ಸರಿಯಾಗಕ್ಕೆ? ಸರ್ ಇದು ನಮಗೆ 1 ತಿಂಗಳಿಂದ 3 ತಿಂಗಳವರೆಗೂ ಬೇಕಾಗುತ್ತೆ ಸರ್. ಫಸ್ಟ್ ನಾವು ಟ್ರೀಟ್ಮೆಂಟ್ ಅಂತ ಸರ್ ನಾವು ಏನ್ ಮಾಡ್ತೀವಿ, ಇದು ರಸಗೊಬ್ಬರವನ್ನು ಹೆಚ್ಚಿನ ಕೊಡಲ್ಲ. ಯಾಕೆ ಬಂದ್ರೆ ಸರ್ ಇದು ಮಣ್ಣು ತಂದು ಹಾಕಿದ್ದೀನಲ್ಲ, ಮಣ್ಣಕ್ಕೋಸ್ಕರವಾಗಿ ಅದು ಬುಡ ಸುತ್ತ ಮಾಡಿ ಅದ್ರ ಬಗ್ಗೆ ನೀವು ಮಾಹಿತಿ ಕೊಡಿ. ಒಂದೊಂದು ಇಷ್ಟಿಷ್ಟೇ ಹಿಂಗಾಕಿ ಸ್ವಲ್ಪ ಮಣ್ಣು ಹಾಕಿರೋದು. ಓಕೆ, ಸರಿ ಇದೆ. ಅದಕ್ಕೆ ಮಾಹಿತಿ ಕೊಡೋಣ. ರಸಗೊಬ್ಬರ ಒಂದೇ ಸಲ ಬಿಡಬಾರ್ದು, ರಸಗೊಬ್ಬರನ ಬಿಡುವಂಥ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು. ಅದು ಹೇಳೋಣ. ಅದು ಹೇಳಿದ್ರೆ ತುಂಬ ಸಮಯ ಆಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಮ್ಮ ತೋಟಕ್ಕೆ ಬಂದು ಎಷ್ಟೋ ಬೇರೆ 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 ಭಾಗಗಳಲ್ಲಿ ನಿಮ್ಮ ಕಡೆಯಿಂದ ಎಷ್ಟೋ ತೋಟ ತುಂಬ ಚೆನ್ನಾಗಾಗಿದೆ. ಇವತ್ತು ನಮ್ಮ ಕಡೆ ಬಂದಿದ್ದೀರಿ, ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇನ್ನೊಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ದೊಡ್ಡ ದೊಡ್ಡ ಲೀಡರ್ಗಳು ಇವ್ರನ್ನ ಸನ್ಮಾನ ಮಾಡಿ, ಯಾಕಂದ್ರೆ ಇವ್ರು ಬೆಳೆಯೋ ಬೆಳೆ ಮತ್ತು ರೋಗ ಇದ್ದದನ್ನು ಸರಿ ಮಾಡಿಕೊಂಡು ಬೆಳೆದು ಸನ್ಮಾನ ತಗೊಂಡಂಥವ್ರು ಮುತ್ತುರಾಜಣ್ಣವರು ಇಲ್ಲಿ ಬಂದಿರೋದು ಗ್ರೇಟ್. ನಮಗೆ ತುಂಬ ಖುಷಿಯಾಗುತ್ತೆ. ಮುತ್ತಣ್ಣ ಒಂದು ನಿಮಿಷ ಬನ್ನಿ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ತೋಟದಲ್ಲಿ ಊರಿನವರೇ ಆದರೂ ಕೂಡ ಇರಲಿ ಬಂದಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮ್ಮ ತೋಟ ಒಂದು 3 ತಿಂಗಳಲ್ಲಿ ಚೆನ್ನಾಗಿ ಆಗ್ಬಿಟ್ರೆ ಏನು ಅನ್ಸುತ್ತೆ ನಿಮಗೆ? 3 ತಿಂಗಳು ಚೆನ್ನಾಗಿದ್ರೆ ಮತ್ತೆ ಭಾಳ ಸಂತೋಷ ಸರ್. 3 ತಿಂಗಳು ಹೌದಾ? ಓಕೆ, ನಮಸ್ಕಾರ ಅಕ್ಕ. ನಮಸ್ಕಾರ. ನಿಮ್ಮ ತೋಟದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ, ನಾವೆಲ್ಲ ರೈತರು ಮತ್ತು ತುಂಬ ಒಳ್ಳೊಳ್ಳೆ ಲೀಡರ್ಗಳು ಬಂದಿದ್ದಾರೆ. ಇವತ್ತು 3 ತಿಂಗಳಲ್ಲಿ ಇದನ್ನ ಸರಿ ಮಾಡಿಕೊಡ್ತೀವಿ ಅನ್ನೋ ಮಾತಾಡ್ತಾರೆ. ಸರಿ ಆಗಿದೆ ಅಂತೇಳಿ ನಿಮ್ಗೆ ಏನು ಅನ್ಸುತ್ತೆ? ಆಗತ್ತೆ, ಖಂಡಿತ ಆಗತ್ತೆ. ಮುಂದಿನ ದಿನಗಳಲ್ಲಿ ಚೆನ್ನಾಗಿರೋ ವಿಡಿಯೋ ಮಾಡೋಣಂತೆ. 4 ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದು ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ, ಯಾಕಂದರೆ ಇದು 2ನೇ ವಿಡಿಯೋ. ಒಬ್ಬ ರೈತರು ಸಿಕ್ಕಾಪಟ್ಟೆ ನೊಂದೋಗಿದ್ರು, ಯಾಕಂದರೆ ತೋಟ ಭಾರಿ ಡ್ಯಾಮೇಜ್ ಆಗಿರುವಂಥ ತೋಟ. ಆ ತೋಟ ಇವತ್ತು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಈ ತೋಟದ ಮಾಲೀಕರ ಹತ್ರ ಮಾತಾಡಿಸ್ಬೇಕು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕಾಂಬಸ್ ಅಂತ. ಲಾಸ್ಟ್ ಟೈಮ್ ನಾವು ಬರೋಕ್ಕೆ ಮುಂಚೆ ನಿಮ್ಮ ತೋಟ ಹೆಂಗಿತ್ತು? ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಹೆಂಗಾಗಿದೆ ಸರ್? ಪರವಾಗಿಲ್ಲ ಸರ್, ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ. ಮುಂಚೆ ಏನೇನು ಸಮಸ್ಯೆ ಇತ್ತು? ಮುಂಚೆ ಸರ್ ಅದು ಸುಳಿ ರೋಗ ಆಗ್ಬಿಟ್ಟು ತುಂಬಾ ಪ್ರಾಬ್ಲಮ್ ಆಗೋಯ್ತು. ಗಿಡಗಳು ಹೋಯ್ತು. ಅದು ಔಷಧಿ ಹಾಕಿ ನಾನು ಸುಸ್ತಾದ್ರೆ ಮನೆಯಲ್ಲಿ ದುಡ್ಡಿಲ್ಲ. ಎಷ್ಟು ತರ ಔಷಧಿ ಹಾಕಿದ್ದೀರಾ ಸರ್? ಮಣ್ಣು ಸಹ ಓಡಿಸಿದ್ದೀನಿ ಮತ್ತು ಗೊಬ್ಬರ ಸಿಮಿ ಗೊಬ್ಬರ ಹಾಕ್ಸಿದ್ದೀನಿ. ಅದು ಎಂತ ಔಷಧಿ ಅದು ತಂದು ಎಲ್ಲ ಮೇಲೆ ಹಾರಿಸಿ ಎಲ್ಲ ಸ್ಪ್ರೇ ಮಾಡಿದ್ವಿ. ಆದ್ರೆ ಏನು ಉಪಯೋಗ ಆಗಿಲ್ಲ. ಎಷ್ಟು ತಿಂಗಳು ಆ ತರ ಮಾಡಿದ್ರಿ ಸರ್? ಸುಮಾರು 1-2-3 ತಿಂಗಳು ಮಾಡಿದ್ವಿ ಸರ್. 3 ತಿಂಗಳು ಮಾಡಿದ್ರಿ. ಏನಾದ್ರು ರಿಸಲ್ಟ್ ಬಂತಾ? ಏನೂ ಬಂದಿಲ್ಲ ಸರ್. ಈಗ ನಮ್ಮ ಸ್ವದೇಶಿ ಗೊಬ್ಬರ ಹಾಕಿದ್ಮೇಲೆ ನಿಮಗೆ ಏನೇನು ಒಳ್ಳೇದು ಅನಿಸ್ತಾ ಇದೆ? ಬಹಳ ಖುಷಿ ಪಡಿಸ್ತದೆ ಸರ್. ಈ ಹಿಂಗಾರುಗಳು ಅದು ನೋಡೋಣಂತೆ, ಇದ್ರ ಬಗ್ಗೆ ಹೇಳಿ. ನೋಡಿ, ಈಗ ಈ ಮರ ನೋಡಿ, ಇದು 3 ಗರಿ ಒಣಗೋಗಿದೆ, 3 ಒಣಗಿದೆ. ಇದು ಹಿಂಗಾರ, ಇದು ಓಪನ್ ಆಗಿದೆ. ಹೌದು ಸರ್. ಇದು ಏನು ಅನ್ಸುತ್ತೆ ಇದು ನೋಡಿದ್ರೆ? ಎಲ್ಲರೂ ಖುಷಿ ಪಡೋ ಮಾತುಗಳು ಸರ್. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೋಡ್ಬೋದು ರೈತರೆ, ಯಾಕಂದರೆ 5, 6, 7 ಥರ ಗೊಬ್ಬರ ಹಾಕ್ತಾರೆ, ರಿಸಲ್ಟ್ ಬರಲ್ಲ, ಸೋತೋಗ್ತಾರೆ, ದುಡ್ಡು ಖರ್ಚಾಗತ್ತೆ. ಗಿಡ ಬೆಳೆಯತ್ತೆ, ಕೆಲಸ ಇಲ್ಲ. ಕೆಲಸ ಗಿಡ ಬರ್ಬೋದು, ಕೆಲಸ ಇಲ್ಲ. ಈಗ ಈ ಒಂದೇ ಒಂದು ಹಿಂಗಾರದಲ್ಲೇ ಸರ್ ನಿಮ್ಮ ಪ್ರಕಾರ ಇದರೊಳಗೆ ಎಷ್ಟು ಕಾಯಿ ಕೂರ್ಬೋದು? ಅದು ನಿಮ್ಮ ಹತ್ರ ಗೊತ್ತು ಸರ್. ನಾವೇನು ಒಂದು 150ರಿಂದ 170 ಕಾಯಿ ಕೂರುತ್ತೆ. ಒಂದು ಬರಲ್ಲ, ಅಂಜಾದು 100 ಆಗಿದೆ. 100 ಒಳಗಿಲ್ಲ. ಇಲ್ಲ, ನೀವು ಎಣಿಸಿ ನೋಡಿ. ಅಯ್ಯೋ, ಯಾರು ಸರ್ ಬಿಡಿ ಸರ್. ರೆಡಿ ಆಗುತ್ತೆ. ಇರಲಿ, 1 kg ಬರಲಿ ಸಾಕು, 100 ಬರಲಿ. ನೀವು ಎಣಿಸಿ ನೋಡಿ, ಗೊತ್ತಾಗುತ್ತೆ. ಕೆಳಗಿಂದ ಒಣಗ್ತಾ ಇದೆ, ಅದರಲ್ಲಿ ಎಲ್ಲೋ ಒಂದು 5, 6, 7 ಕಾಯಿ ಇದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಗ್ರೀನರಿ ಸ್ಟ್ಯಾಂಡಿಂಗ್ ಆಗಿದೆ, ತುಂಬ ಖುಷಿಯಾಗುವಂಥ ವಿಚಾರ. ಇನ್ನೊಂದು ನೋಡ್ಬೋದು, ಫುಲ್ ಒಣಗಿದೆ ಇದು ನೋಡಿ. ಇದರಲ್ಲಿ ಕಾಯೇ ಇಲ್ಲ, ಇದು ಒಣಗೋಗಿದೆ ನೋಡಿ. ಕೆಳಗೆ ನೋಡ್ಬೋದು. ಇದು ಕೊಟ್ಟ ಮೇಲೆ, ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಈ ಹಿಂಗಾರ ನೋಡಿ ಎಷ್ಟು ಹೈಟ್ ಇದೆ. ಹೆಚ್ಚು ಕಡಿಮೆ 1.25 ಫೀಟ್ ಇದೆ. ಎಲ್ಲದರಲ್ಲೂ ಕಾಯಿ ಕಟ್ಟಿದೆ. ನೋಡೋಕೆ ಎಷ್ಟು ಖುಷಿಯಾಗುತ್ತೆ.
ನೋಡಿ ಇದು ನೋಡ್ಬೋದು, ಕೊಟ್ಟ ಮೇಲೆ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಇದು ನೋಡೋಕ್ಕೆ ಎಷ್ಟು ಕಾಯಿ ಹಿಂಗಾರ ಕಟ್ಟೋದೇ ಕಷ್ಟ ಅಂತಿದ್ರು, ಎಷ್ಟು ದೊಡ್ಡದು ಬರ್ತಾಯಿದೆ ನೋಡುವಾಗ ಅಷ್ಟು ಖುಷಿಯಾಗುತ್ತೆ. ನೋಡ್ಬೋದು ಇದು ಮುಂಚೆ ಹೆಂಗಿತ್ತಂದರೆ ಫುಲ್ ಹೋಗಿತ್ತು, ಹಳೆ ವಿಡಿಯೋ ಮಾಡಿದ್ದೀನಿ. ಈಗ ನೋಡಿ ಹೋಗಿದ್ದು ಮರ ಎಲ್ಲ ಹೋಯ್ತು, ಒಂದು ಮರ ಎಷ್ಟು ಚೆನ್ನಾಗಿ ಎಲೆ ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ನೋಡಿ, ತುಂಬ ಖುಷಿಯಾಗುವಂಥ ವಿಚಾರ. ನೋಡಿ ಇದು ತಲೆ ಹೋಗಿತ್ತು, ತಲೆ ಹೋಗಿದ್ರಲ್ಲಿ ಹಿಂಗಾರ ಓಪನ್ ಆಗಿದೆ ಅದು ಇದು ಎಲೆ ಜೊತೆಯಲ್ಲಿ ನಮಗೆ ಎಲ್ಲದಕ್ಕಿಂತ ಮೇಲಿಂದು ಕೆಳಗೆ ನೋಡಿ ಮರ ಚೆನ್ನಾಗಿದೆ, ಹಳೇದು ಈ ಥರ ಒಣಗಿದೆ. ಇದು ಕೊಟ್ಟ ಮೇಲೆ ನೋಡಿ ಬಂದಿದೆ ಹಿಂಗಾರ 2 ಫೀಟ್ ಹಿಂಗಾರ, ಅಂದರೆ ಸ್ಟೆಪ್ ದೊಡ್ಡ ಸ್ಟೆಪ್ ಬಂದಿದೆ. ತಲೆ ಹೋಗಿರೋಂಥ ಗಿಡದಲ್ಲಿ ಈ ಥರ ರಿಸಲ್ಟ್ ಬರುತ್ತಂದರೆ ಇದೊಂದು ಅದ್ಭುತ. ಪಕ್ಕದಲ್ಲಿ ನೋಡ್ಬೋದು, ಇದು ಅಷ್ಟೇ ನೋಡಿ ಈ ಥರ ಇದ್ದಿದೆ ಎಲೆ ಸಣ್ಣ ಸಣ್ಣದು. ಮರ ತುಂಬ ಹೆಲ್ದಿಯಾಗಿತ್ತು. ಇಷ್ಟೇ ಸುಳಿ ರೋಗ ನೋಡಿ, ಇದು 3 ಎಲೆ ಬಂದಿದೆ, ಎಷ್ಟು ದೊಡ್ಡ ಎಲೆ ಬಂದಿದೆ. ಇದು 1 ತಿಂಗಳ, 1 ವಾರದಿಂದ ಸ್ಟಾರ್ಟ್ ಆಗಿದೆ ರಿಸಲ್ಟ್. ಇದೊಂದು ಗಿಡ ಕಂಪ್ಲೀಟ್ ತಲೆ ಹೋಗಿದ್ದು, ಕಳೆದ ಸಲ ವೀಡಿಯೋ ಮಾಡಿದ್ದೀನಿ, ತಲೆ ಹೋಗಿದ್ದು ನೋಡಿ. ಈ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ, ಇದಕ್ಕಿಂತ ರೈತರಿಗೆ ಏನು ಬೇಕು ಹೇಳಿ, ಎಕ್ಸಲೆಂಟಾಗಿ ಬಂದಿದೆ, ಭಾರಿ ಅದ್ಭುತ. ಇದು ಕೂಡ ಅಷ್ಟೇ ನೋಡಿ, ಈ ಮರ ನೋಡ್ಬೋದು, ಎಲ್ಲ ಗರಿ ಕಟ್ಟಿದ್ದಾರೆ ಪಾಪ. ಮರ ಚೆನ್ನಾಗಿದೆ, ಅದು ತಲೆ ಹೋಗ್ಬಿಟ್ಟಿತ್ತು, ಬರಲ್ಲ ಕಡಿಯೋ ಪರಿಸ್ಥಿತಿ, ಕಡಿಬೇಕು ಅಂತಿದ್ರು, ಬೇಡ ಕಡಿಯೋದು ಅಂತ ನಮ್ಮ ಮುತ್ತಣ್ಣವ್ರು ಹೇಳಿ ನೋಡಿ ಕೊನೆಗೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಹೋಗಿದ್ದು ಮರ ಫುಲ್ ಹೋಗಿದ್ದು. ಈಗ ನೋಡಿ ಒಂದು ಅರ್ಧ ಅಡಿ ಎಲೆ ಬಂದಿದೆ, ಯಾವುದು ಹಳೇದು ಸುಳಿ. ಈಗ ನೋಡಿ 2-3 ಎಲೆ ಅದ್ಭುತವಾಗಿ 3 ಫೀಟ್ ಬಂದಿದೆ ತಲೆ ಹೋಗಿರೋ ಮರಕ್ಕೆ, ತುಂಬ ಖುಷಿಯಾಗುತ್ತೆ. ಇದು ತಲೆ ಹೋಗಿ ಸುಳಿ ಹೋಗ್ಬಿಟ್ಟಿತ್ತು ನೋಡಿ. ಇಲ್ಲಿ 1 ಫೀಟ್ದು 1.5 ಫೀಟ್ ಎಲೆ ಇದೆ. ಇದು ಕೊಟ್ಟ ಮೇಲೆ, ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಸುಳಿ ರೋಗ ಸರಿಯಾಗಿ ಎಲೆ ಓಪನ್ ಆಗಿರೋಂಥದ್ದು ನೋಡಿ. ಎಲೆ ನೋಡ್ಬೋದು, ಚೆನ್ನಾಗಿ ಕಾಣುತ್ತೆ, ಸಣ್ಣಕ್ಕಿತ್ತು. ಈಗ ನೋಡಿ ಈ ಥರ ಎಲೆ ಇದ್ದದ್ದು ಸಣ್ಣ ಸಣ್ಣ, ಮತ್ತು ಎಲೆ ಚುಕ್ಕಿ ರೋಗ ನೋಡ್ಬೋದು ನೀವು ಕ್ಲೀನಾಗಿ, ಈ ಥರ ಇದ್ದದ್ದು ಈಗ ಎಲೆ ಬಂದಿದೆ ನೋಡಿ. ಎಷ್ಟು ಎತ್ತರ ಇದೆ ಅಂಥೇಳಿ ಈ ಸೈಡ್ ಸುಳಿರೋ, ಇದಕ್ಕಿಂತ ಒಳ್ಳೆ ಹೈಟ್ ಬಂದಿದೆ. ಒಂದು 3 ಫೀಟ್ ಎಲೆ, ಅದು 1 ತಿಂಗಳು ವಾರದಿಂದ ಶುರುವಾಗಿದೆ ರಿಸಲ್ಟ್. ಇದ್ರ ತಲೆ ಹೋಗಿದೆ, ತಲೆ ಹೋಗಿ ಎಲೆ ಇಲ್ಲ, ಈ ಕಡೆ ಒಣಗಿದೆ ನೋಡಿ. ನಮ್ಮ ಗೊಬ್ಬರ ಕೊಟ್ಟ ಮೇಲೆ ಒಂದು ವಿಶೇಷ ಏನಂದರೆ ಆಶ್ಚರ್ಯ ನೋಡಿ, ಹಸ್ರಾದ ಒಂದು ಒಳ್ಳೆ ಹಿಂಗಾರ ಓಪನ್ ಆಗಿದೆ. ತಲೆಯಲ್ಲಿ ಇದಿಲ್ಲ, ಆದರೆ ಹಿಂಗಾರ ಫಸ್ಟ್ ಬಂದುಬಿಟ್ಟಿದೆ, ಖುಷಿಯಾಗುತ್ತೆ. ಇದು ಪಕ್ಕದ ಮರ ನೋಡಿ, ಇದರಲ್ಲಿ ಸುಳಿ ರೋಗ ಹಿಂಗಿತ್ತು, ಈಗ ಎಲೆ ನೋಡಿ ಹೆಂಗೆ ಓಪನ್ ಆಗಿದೆ, ಈ ಥರ ದೊಡ್ಡ ಎಲೆ ಓಪನ್ ಆಗಿದೆ. ಸ್ವಲ್ಪ ಯಾಕಂದರೆ ಕಳೆದ ಸಲ ಇದೇ ವಿಡಿಯೋ ಎಲ್ಲ ಮಾಡಿದ್ದೆ ನಾನು ನೋಡಿ. ಇದು ನೋಡ್ಬೋದು, ತಲೆ ಹೋಗಿದ್ದು ಎಷ್ಟು ಚೆನ್ನಾಗಿ ಓಪನ್ ಆಗಿದೆ. ಹೋಗಿರೋ ಮರ ಫುಲ್ಲಾಗಿ ಹಿಂಗೆ ಓಪನ್ ಆಗಿದೆ. ಫೇಸ್ ಕಾಣುತ್ತಾ ರೈತ ಬಾಂಧವರೇ? ನೋಡಿದ್ರಲ್ಲ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಯಾಕೆ ಇದಕ್ಕೆಲ್ಲ ಕಾರಣ ಇರುತ್ತೆ ನಮ್ಮ ಸ್ವದೇಶಿ ಗೊಬ್ಬರ. ಏನು ಸ್ವದೇಶಿ ಗೊಬ್ಬರ ಅಂದರೆ ಏನು? ನಮ್ಮ ದೇಶದ ಮಣ್ಣಿಗೆ ವಿದೇಶದಿಂದ ಯಾವ ಗೊಬ್ಬರ ಬರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದೇಶದ ಮಣ್ಣು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳ್ಬಿಟ್ಟು 100 ಜನ ಸೈಂಟಿಸ್ಟ್ ಇದ್ದಾರೆ ನಮ್ಮ ಈ ಸ್ವದೇಶಿ ಗೊಬ್ಬರದ ಹಿಂದೆ. ಈ ರಿಸರ್ಚ್ ಮಾಡಿ ಕೊಟ್ಟಿರುವಂಥ ಅದ್ಭುತವಾದ ಗೊಬ್ಬರ ಇದು. ಇದರಿಂದ ನೋಡಿ ಹೆಂಗಾಗಿದೆ. ಇದಕ್ಕೆ ಮೂಲ ಕಾರಣಕರ್ತರೊಬ್ಬರು ಇದ್ದಾರೆ, ಅವರು ಮುತ್ತಣ್ಣ ಅಂತ. ಅವ್ರಿಗೆ ಸಿಕ್ಕಾಪಟ್ಟೆ 100-150 ತೋಟಗಳಲ್ಲಿ ಒಂದು ಅದ್ಭುತವಾದ ಬೆಳೆ ಮಾಡಿ ಅನುಭವ ಇರುವಂಥವ್ರು. ಅವ್ರಿಗೂ ಇನ್ಸ್ಟ್ರಕ್ಷನಿಂದ ಈ ಕಡೆ ಈ ಭಾಗದಲ್ಲಿ ನಡೀತಾ ಇದೆ. ಅವ್ರ ಹತ್ರ 1-2 ಮಾತಾಡೋಣ. ಮುತ್ತಣ್ಣ ನಮಸ್ಕಾರ. ನಮಸ್ಕಾರ ಸರ್. ತುಂಬ ಖುಷಿಯಾಗುತ್ತೆ ನೀವು ಕಳೆದ ಸಲ ಬಂದರೆ ಈ ಸಲ ಬಂದ್ರಿ. ಅಂದರೆ ರೈತರು ಸುಮ್ಮನೆ ಅದು ಹಾಕ್ರಿ ಮಾಡ್ರಿ ಅಂತ ಹೇಳಿ ಹೋಗ್ತಾರೆ, ಆದರೆ ನೀವು ರಿಸಲ್ಟ್ ಬಂದ ಮೇಲೂ ಬಂದು ನೋಡ್ತೀರಿ, ಅದು ಭಾರಿ ಖುಷಿ ಆಗೋಂಥ ವಿಚಾರ. ನಿಮಗೆ ಈ ರಿಸಲ್ಟ್ ನೋಡಿ ಈಗ ಇನ್ನೇನು ಅನ್ನಿಸ್ತಾ ಇದೆ? ಈಗ ನಮಗೆ ಏನು ಅನ್ನಿಸ್ತಾ ಇದೆ ಅಂದರೆ ಇನ್ನೂ ಫುಲ್ಲು ಖುಷಿ ಅನ್ನಿಸ್ತಾ ಇದೆ ಸರ್. ಯಾಕೆಂದರೆ ಇಂಥ ಗಿಡ ಹಾಳಾಗಿದ್ದು ತೋಟದಾಗೆ ಈ ಥರ ನಾವು ಗಿಡ ಚೆನ್ನಾಗಿ ಬೆಳೆಸಿ ನಾವು ಬಂದಿರೋಂಥ ಸ್ವದೇಶಿ ಗೊಬ್ಬರದಲ್ಲಿ ಈ ಥರ ನಮಗೆ ಈ ಒಳ್ಳೆ ಗಿಡ ಬರೋಂಥ ಆದಾಯದ ಬದುಕನ್ನ ನಮ್ಮ ರೈತರಿಗೆ ತೋರಿಸಿದಾಗ ನಮ್ಮ ಬದುಕನ್ನ ಬಂಗಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಒಳ್ಳೆ ಇವಾಗ ನಮಗೆ ಒಂದು ಖುಷಿ ಸಿಗ್ತೈತೆ. ಈ ನಮ್ಮ ಖುಷಿಯಿಂದ ಈಗ ಬೇಕಂತಿದ್ರು ಸರ್ ಇಲ್ಲಿ ಸುಮಾರು ಒಂದು 200 ಗಿಡನ ಕಡಿಬೇಕು ಅಂತ ಇವರು ಎಲ್ಲ ಅದಕ್ಕೆ ಇದು ಕೊಟ್ಟುಕೊಂಡಿದ್ರು. ಯಾಕೆಂದ್ರೆ ಒಂದು ಟೈಮ್ ಕೊಟ್ಟಿದ್ರು.
ಕೊಟ್ಟಾಗ ಯಾಕೆ ಇಲ್ಲಿ ಬಂದು ನೋಡಿದಾಗ ಆ 200 ಗಿಡದಲ್ಲಿ ಸುಮಾರು ಗಿಡ ನೋಡಿದಾಗ ಎಲ್ಲ ಇದು ನಮಗೂ ಒಂದು ಅಂದಾಜು ಗೊತ್ತಾಯ್ತು. ಯಾಕಂದ್ರೆ ಇದು ಹೋಗುತ್ತೆ, ಇದು ಉಳಿಯಲ್ಲ ಅನ್ನಂಗೆ. ನಮ್ಮ ಸ್ವದೇಶಿ ಗೊಬ್ಬರ ಯಾವಾಗ ಕೊಟ್ಟಾಗ ಇದು ಆಟೋಮೆಟಿಕ್ ಆಗಿ ಮತ್ತೆ ತಿರ್ಗಾ ಎಲ್ಲ ಸ್ಟಾರ್ಟ್ ಆಗಿ ಸುಳಿ ಎಲ್ಲ ಓಪನ್ ಆಗಿದೆ. ಸಿಕ್ಕಾಪಟ್ಟೆ ಖುಷಿ ಸಿಕ್ಕಾಪಟ್ಲೆ ಓಪನ್ ಆಗಿದೆ. ಯಾಕಂದ್ರೆ ಸಿಕ್ಕಾಪಟ್ಲೆ ಓಪನ್ ಆಗಿದ್ರಿಂದ ನಮಗೂ ಒಳ್ಳೆ ಖುಷಿ ಆಗ್ತದೆ. ಇಂಥ ತೋಟ ನಾವು ಒಳ್ಳೆ ಅಭಿವೃದ್ಧಿ ಮಾಡಿದೀವಿ ಅಂತ ಇನ್ನು ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗ್ತೈತೆ ಸರ್. ಥ್ಯಾಂಕ್ ಯು ಸರ್, ನಿಮ್ಮ ಬರುವಿಕೆಗೆ ಥ್ಯಾಂಕ್ ಯು. ಹಾಗೆ ಈ ತೋಟಕ್ಕೆ ಸಹಾಯ ಮಾಡಿದ್ರು ಒಬ್ರು ಇದ್ದಾರೆ ಮೇಡಮ್, ಮಂಜುಳಾ ಮೇಡಮ್ ಅವರು ಕೂಡ ಅವ್ರ ತೋಟಕ್ಕೆ ಬಳಸಿ ಅವ್ರ ಅಕ್ಕಪಕ್ಕ ತೋಟಗಳು ನೋಡಿ ನೀವು ಇದು ಮಾಡಿ ಇದು ಹೋಗ್ತಾ ಇದೆಯಲ್ಲ ಅಂತ ನೊಂದ್ಕೊಂಡು ಅವ್ರಿಗೆ ಹೇಳಿದ್ರು. ಅವ್ರನ್ನ ಕರೆಯೋಣ. ಮೇಡಮ್, ಮಂಜುಳಾ ಮೇಡಮ್ ಬನ್ನಿ. ಕಳೆದ ಸಲ ನೀವು ಬಂದು ನೀವು ಈ ವಿಷಯನ ಹಂಚ್ಕೊಂಡಿದ್ದೀರಿ ಅವ್ರ ಹತ್ರ. ಈಗ ನಿಮಗೆ ಈ ರಿಸಲ್ಟ್ ನೋಡಿ ಏನ್ ಅನ್ಸುತ್ತೆ ಮೇಡಮ್? ಸ್ಟಾರ್ಟಿಂಗ್ ಅಲ್ಲೇ ಬಂದಾಗ ಹೇಳ್ದೆ ಸರ್, ಅವ್ರ ತೋಟಕ್ಕೆ ಹುಲ್ ಕುಯ್ಯಕ್ ಬಂದಿದ್ದೆ ನಾನು. ತುಂಬಾ ಹೊಟ್ಟೆ ಉರಿತು ಸರ್. ಸರ್ ಇದಾರೆ, ಸರ್ ಬನ್ನಿ ಸರ್. ನಮ್ಮ ಹೆಸರು ಗಿರೀಶ ಸರ್. ಗಿರೀಶ್ ಅಂತೇಳಿ ಕಳೆದ ಸಲ ಬಂದಿದ್ರಿ. ಈಗ ನೀವುಗಳು ಹೇಳಿದಕ್ಕೆ ಅವ್ರು ಮಾಡಿದ್ದಾರೆ. ಈಗ ನಿಜವಾಗಿ ಓವರ್ ಆಲ್ ಆಗಿ ನೋಡುವಾಗ ಏನ್ ಅನ್ಸುತ್ತೆ ಹೇಳಿ ಸರ್? ಅವಾಗ್ಲಿಗೂ ಇವಾಗಲಿಗೂ ಭಾರಿ ವ್ಯತ್ಯಾಸ ಸರ್. ಅವಾಗ ಎಲ್ಲ ಹಿಂಗಿದೆ ಮುದ್ರಿತು, ಈಗೆಲ್ಲ ಓಪನ್ ಆಗಿದೆ. ಓಪನ್ ಆಗಿದೆ ನೋಡಿ. ಇನ್ನೊಂದು ವಿಶೇಷ ಅಂದ್ರೆ ಹಿಂಗಾರಗಳು ಓಪನ್ ಆಗ್ತದೆ. ಓಪನ್ ಆಯ್ತದೆ. ಎಲೆ ಬರುತ್ತೋ ಬಿಡುತ್ತೋ ಇಲ್ಲಿ ಹಿಂಗಾರ ಬೇಕು. ಹಿಂಗಾರ ತುಂಬಾ ಖುಷಿ ಕೊಡುತ್ತೆ. ಓವರ್ ಆಲ್ ಆಗಿ ಏನ್ ಹೇಳ್ತೀರಿ ರೈತರಿಗೆ? ಸರ್ ಎಲ್ಲರೂ ಹಾಕ್ಸ್ರಿ, ನಾವು ಎಲ್ಲ ನೋಡಿದೀವಿ, ಹಾಕ್ಸಿ ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿ ಬರ್ತೈತೆ ಅಂತ ಹೇಳ್ತೀವಿ ಸರ್. ಓಕೆ, ಒಳ್ಳೇದಾಗ್ಲಿ. ಮತ್ತೆ ಇನ್ನೊಬ್ಬರು ವಿಶೇಷ ಅತಿಥಿ ಇದ್ದಾರೆ ನಮ್ಮ ಜೊತೆಲಿ. ಯಾಕಂದ್ರೆ ಅವರು ಆದಷ್ಟು ಸ್ವಂತ ತೋಟಗಳನ್ನ ಇಟ್ಕೊಂಡು ತುಂಬ ತೋಟಗಳನ್ನ ನೋಡಿ ತುಂಬ ಜನರಿಗೆ ಸಜೆಷನ್ ಮಾಡ್ತಾ ಇರುವಂಥವ್ರು. ಅವರು ಒಂದು ಒಪಿನಿಯನ್ ಕೇಳೋಣ. ಮಂಜುನಾ ಸರ್, ನಮಸ್ಕಾರ. ನಮಸ್ತೆ ಸರ್. ಏನ್ ಅನ್ಸುತ್ತೆ ಸರ್ ಈ ತೋಟ ನೋಡುವಾಗ? ಸರ್ ಆಕ್ಚುಲಿ ನಮ್ಮ ತೋಟಕ್ಕೆಲ್ಲ ನಾವೆಲ್ಲ ಹಿಂದೆಲ್ಲ ಬಳಸ್ತಿದ್ದಾಗ ಡಾಕ್ಟರ್ ಸಾಯಿಲ್ ಬಳಸ್ತಿದ್ದೀವಿ. ಬಟ್ ಅಷ್ಟೊಂದು ನಮಗೆ ರಿಸಲ್ಟ್ ಬರಲಿಲ್ಲ. ಕೊನೆಗೆ ತಾವು ಒಂದ್ಸಲ ಬಂದಿದ್ರೆ ತಾವು ಏನು ಹೇಳಲಿಲ್ಲ ನಮಗೆ. ಅವರು ಬಂದಿರೋ, ದೇವ್ ಸರ್ ಬಂದಿರೋ, ಅವರು ನಮಗೆ ಏನು ಹೇಳಲಿಲ್ಲ. ಬೇಕಾದ್ರೆ ಹೇಳಿದಾಗ ಕೊನೆಗೆ ಏನಾಯ್ತು, 1-2 ತೋಟಗಳು ನಾವು ವಿಸಿಟ್ ಮಾಡಿದೀವಿ. ಯಾಕೆ ನಮ್ಮ ತೋಟಕ್ಕೆ ಅಪ್ಲೈ ಮಾಡೋದಕ್ಕಿಂತ ಒಂದು 4-5 ತೋಟಗಳನ್ನ ನಮ್ಮ ಮುತ್ತಣ್ಣರ ತೋಟ ಅವರೆಲ್ಲ ದೇವರ ಇವರು ನಮ್ಮ ಜಗಣ್ಣರ ತೋಟ ಇವರೆಲ್ಲ ನೋಡಿದೀವಿ. ನೋಡಿದ ಮೇಲೆ ನಮಗೆ ಅನಿಸ್ತು, ಯಾಕೆ ನಾನು ಇದೇ ರೀತಿ ಮಾಡಬಾರ್ದು, ಯಾಕೆ ನಮ್ಮ ಸ್ವದೇಶಿ ಔಷಧಿ ನಾನು ಯಾಕೆ ಹಾಕಬಾರ್ದು ಅನಿಸ್ತು ಮನಸ್ಸಿಗೆ. ತುಂಬಾ ಖುಷಿ ಆಯ್ತು. ಇವತ್ತು ಆಕ್ಚುಲಿ ಹೇಳ್ಬೇಕಾದ್ರೆ ನನ್ನ ತೋಟಕ್ಕೆ ನಾನು ಅಪ್ಲೈ ಮಾಡಿದ ಮೇಲೆ ಇವತ್ತು 100 ಜನಕ್ಕೆ ಹೋಗ್ಬಿಟ್ಟು ನಾನು ಹೇಳ್ತಾ ಬರ್ತೀನಿ, ಹಾಕಿ ಪ್ರತಿಯೊಬ್ಬ ರೈತರು ಸ್ವದೇಶಿ ಗೊಬ್ಬರ ಆಗಿದ ತಕ್ಷಣ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ಬೆಳೆ ಸಿಗುತ್ತೆ, ಗ್ರೀನರಿ ಆಗಿರುತ್ತೆ, ಒಳ್ಳೆ ಹಿಂಗಾರ. ಹಾಗೆ ನಿಮಗೆ ಒಳ್ಳೆ ಅಡಿಕೆ ಇಳುವರಿಯೂ ಸಹ ಬರುತ್ತೆ. ವೆಯ್ಟು, ತೂಕ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಖಂಡಿತವಾಗ್ಲೂ ಹಾಕ್ಲೇಬೇಕಾದ ವಿಚಾರ ಸರ್ ಹೇಳ್ಬೇಕಾರೆ. ಥ್ಯಾಂಕ್ ಯು ವೆರಿ ಮಚ್. ಏನಪ್ಪ ಅಂತಂದ್ರೆ, ನೀವು ಈ ಕರ್ನಾಟಕದ ಯಾವ ಭಾಗದಲ್ಲಾರ ಇರಿ, ಎಷ್ಟು ಗಿಡಕ್ಕೆ ಹಾಕಬೇಕು, ತುಂಬ ಥರದ ಗೊಬ್ಬರಗಳನ್ನು ಹಾಕಿ ನೊಂದೋಗಿದ್ದೀರಿ. ಕೇವಲ 100 ಗಿಡಕ್ಕೆ ಹಾಕಿ. ಎಂಥ ಗಿಡ ವೀಕ್ ಆಗಿ ಇನ್ನೇನು ಹೋಗುತ್ತೆ ಅನ್ನೋದು 100 ಗಿಡಕ್ಕೆ ಹಾಕಿದಾಗ ಅಟ್ಲೀಸ್ಟ್ ಒಂದು 60 ಗಿಡ ಉಳ್ಕೊಂಡ್ರೆ ನಮಗದು ದೊಡ್ಡ ಲಾಭ ಅಂತ ಹೇಳ್ತೀನಿ. ಯಾವಾಗ ಬೇಕಾದರೂ ರೈತರು ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನಿಮ್ಮ ಹೋಗ್ತಾ ಇರೋ ಗಿಡಗಳನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಮರದ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ ಸರ್, ಈ ರೀತಿ ಆಗಿಬಿಟ್ಟಿದಾಗಲೇ ನಮ್ಗೆ ಬಹಳ ಬೇಜಾರಾಗಿದ್ದು. ನೋಡಿ ಇದೆಲ್ಲ ಫುಲ್ ಒಣಗಿದೆ. ನೋಡಿ ಮರ ಹೋಯ್ತಿಲ್ಲಿ ತಲೆ ಅದು ಹೋಗ್ಬಿಟ್ಟು ನೋಡಿ ಸುಳಿ ಹೋಗಿದೆ. ಈ ಕೊಟ್ಟ ಮೇಲೆ ಆ ಎಲೆ ಓಪನ್ ಆಗಿದೆ ನೋಡಿ, ಒಂದು ಎಕ್ಸ್ಟ್ರಾ ಎಲೆ. ಇದು ಹೊಸ ಸುಳಿ ಓಪನ್ ಆಗಿರೋದು. ಅದು ಮತ್ತೆ ಇದರಲ್ಲಿ ಈಗ ನಮ್ಗೆ ಏನಿದೆ ಅಂದ್ರೆ ಗ್ಯಾರಂಟಿ, ಇದರಲ್ಲಿ ಏನಾದ್ರು ಕಾಯಿ ಉದುರತ್ತೋ ಇಲ್ಲೋ 100% ಉದ್ರಲ್ಲ. ನೋಡಿ ಉದುರಿದ್ರೆ ಮತ್ತೆ ಮಾತಾಡೋಕಾಗಲ್ಲ, ಅದೇ ರೀತಿ ಆಗತ್ತೆ ಅಂತ ನಮಗೆ ಗೊತ್ತಾಗತ್ತೆ. ಅಕಸ್ಮಾತ್ ಏನು ಹೀಗೆ ಇರತ್ತಪ್ಪ ಅಂದ್ರೆ ಇನ್ನೂ ಬಹಳ ಖುಷಿ. ಸೂಪರ್, ಹೌದು, ಸರಿ ಇದೆ ನೀವು ಹೇಳೋದು. ನೋಡಿ ಇದು 2 ಒಣಗ್ಬಿಟ್ಟಿದೆ ಇಲ್ಲಿ ಕೊಟ್ಟಿದ್ದು. ಇದು ಹಳೇದು ಕೊಡಕ್ ಮುಂಚೆ ಕೆಳಗಿದ್ದವು 3-4 ಗೊನೆನೂ ಇರೋದು ಹಳೇದೆ ಅದು. ಹೌದು, ಎಲ್ಲ ಹಳೇದೆ. ಈಗ ಇದು ಕೊಟ್ಟ ಮೇಲೆ ಬಂದಿರೋ ಹಿಂಗಾರ ನೋಡಕ್ ಎಷ್ಟು ಅಗಲ ಇದೆ ನೋಡ್ರಿ, ಎಷ್ಟು ಅಗಲ. ಮರ ಈ ರೀತಿ ಆಗಿದ್ರು ಹಿಂಗಾರ ಸ್ವಲ್ಪ ಚೆನ್ನಾಗಿ. ಹೌದು, ಹಿಂಗಾರ ಸೂಪರ್ ಆಗಿದೆ. ಓದಿಲ್ಲಿ ಫಸ್ಟು ಇದು ಎಲೆ ಚುಕ್ಕಿ ರೋಗ ಜೊತೆಯಲ್ಲಿ ಸುಳಿ ರೋಗ, ಸಣ್ಣ ಎಲೆ ಕೊಟ್ಟು 1 ತಿಂಗಳಲ್ಲಿ ನೋಡಿ 3 ಅದ್ಭುತವಾದ ಎಲೆ ಬಂದಿದೆ. ಇದರಲ್ಲಿ ಔಷಧಿ ಹಾಕಿದ್ದೀವಿ, ಇದೇನು ಬರುತ್ತೋ ಅಥವಾ ಇಲ್ಲೋ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡಿ ಇದರೊಳಗೆ ಸಣ್ಣ ಎಲೆ ಇತ್ತು, ಈಗ ಎಷ್ಟು ದೊಡ್ಡ ಎಲೆ ಬಂದಿದೆ ನೋಡಿ. ಎಲೆ ಯಾವಾಗ ದೊಡ್ಡದು ಬರುತ್ತೆ ಆವಾಗ ಗಿಡ ಮರ ದೊಡ್ಡದಾಗತ್ತೆ ಅಂತ ನೋಡಿ. ಇದು ಹೋಗಿರೋ ಮರ ಕೊನೆಗೆ ನೋಡಿ ಇದು ಹಾಕಿದ ಮೇಲೆ ಎಲೆ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ. ಸುಳಿ ಏನಾಗಿತ್ತು? ಇದು ಮಡ್ಡನೇ ಆಗೋಗಿತ್ತು. ಹತ್ರ ಸಾಕಿದ್ರು ನೋಡಿ, ನಾವು ಔಷಧಿ ಕೊಟ್ಟ ಮೇಲೆ ನೋಡಿ ಇಷ್ಟು ಉದ್ದ. ಹೌದು, ಕಟ್ ಮಾಡಿದ್ದಾರೆ ನೋಡ್ಬೋದು, ಕಟ್ ಮಾಡಿದ್ದಾರೆ ನೋಡ್ಬೋದು. ಎಲೆ ಎಷ್ಟು ಬೇಗ ಬಂದಿದೆ, ಓಪನ್ ಆಗಿದೆ ನೋಡಿ. ಭಾರಿ ಖುಷಿ ಆಗುತ್ತೆ ನೋಡಿ. ರೋಗದ ತಲೆ ಹೋಗಿದ್ದೆಲ್ಲ ಓಪನ್ ಆಗ್ತಾ ಇದೆ.
ನೋಡಿ ತಲೆ ಹೋಗಿದ್ಗಳು ಹೋಗಿದ್ದೆಲ್ಲ ಓಪನ್ ಆಗ್ತಾ ಇದೆ. ಇದಕ್ಕಿಂತ ಖುಷಿ ಏನು ಬೇಕು ರೈತರಿಗೆ. ಥ್ಯಾಂಕ್ ಯು ವೆರಿ ಮಚ್.